ಗುಣಮಟ್ಟದ ಮಾತ್ರೆ ನೀಡಿದ್ದೇನೆ ಎಂದು ನಕಲಿ ವೈದ್ಯನೇ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಒಪ್ಪಿಕೊಂಡಿದ್ದಾನೆ. ಇದು ನೇರವಾದ ಕ್ರಿಮಿನಲ್ ಅಪರಾಧ. ಗರ್ಭಪಾತ ಮಾತ್ರೆಗಳು ನಕಲಿ ವೈದ್ಯನ ಕೈಗೆ ಹೇಗೆ ತಲುಪಿತು? ವೈದ್ಯರ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಆ ಮಾತ್ರೆಗಳನ್ನ ನೀಡಿದ ವೈದ್ಯರು ಯಾರು? ಯಾವ ಮೆಡಿಕಲ್ ಅಂಗಡಿಗಳು ಕಾನೂನು ಉಲ್ಲಂಘಿಸಿ ಗರ್ಭಪಾತ ಮಾತ್ರೆಗಳನ್ನ ಮಾರಾಟ ಮಾಡಿವೆ? ಡ್ರಗ್ ಕಂಟ್ರೋಲರ್ ಇಲಾಖೆಯ ಹೊಣೆ ಏನು? ಸುಮಾರು 25 ವರ್ಷಗಳಿಂದ ನಕಲಿ ವೈದ್ಯಕೀಯ ವೃತ್ತಿ ನಡೆಸ್ತಾ ಇದ್ರು ತಾಲೂಕಾ ಮತ್ತು ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಗೆ ಇದು ಹೇಗೆ ತಿಳಿಯಲೇ ಇಲ್ಲ? ಇದು ನಿರ್ಲಕ್ಷ್ಯವೇ ಅಥವಾ ಅಧಿಕಾರಿಗಳ ಮೌನ ಸಹಕಾರವೇ ಎಂಬ ಗಂಭೀರ ಅನುಮಾನಗಳು ಈಗ ಎಲ್ಲೆಡೆ ಎದ್ದಿವೆ. ಗರ್ಭಿಣಿ ಯುವತಿಯರ ಜೀವದ ಜೊತೆ ನಡೆದ ಈ ಆಟಕ್ಕೆ ಆರೋಗ್ಯ ಇಲಾಖೆಯೇ ಸಂಪೂರ್ಣ ಜವಾಬ್ದಾರಿಯಾಗಬೇಕಿದೆ. ನಕಲಿ ವೈದ್ಯರ ಹಿಂದೆ ಇರುವ ವೈದ್ಯರು, ಮೆಡಿಕಲ್ ಮಾಲೀಕರು ಮತ್ತು ಅಧಿಕಾರಿಗಳ ಜಾಲವನ್ನ ತನಿಖೆ ಮಾಡಲೇಬೇಕು. ಆರೋಗ್ಯ ಇಲಾಖೆ ಸಚಿವರು ಮತ್ತು ಆಯುಕ್ತರು ಈ ಪ್ರಕರಣದಲ್ಲಿ ತಕ್ಷಣ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲೇಬೇಕಾದ ಅನಿವಾರ್ಯತೆ ಇದೆ. ಗೃಹ ಇಲಾಖೆ ಈ ಪ್ರಕರಣವನ್ನ ಗಂಭೀರ ಕ್ರಿಮಿನಲ್ ಪ್ರಕರಣವಾಗಿ ದಾಖಲಿಸಿ ಕಠಿಣ ಕ್ರಮ ಕೈಗೊಳ್ಳಬೇಕಿದೆ. ತಪ್ಪಿತಸ್ಥರು ಯಾರೇ ಆಗಿರಲಿ ಕಾನೂನಿನ ಮುಂದೆ ತಲೆಬಾಗಲೇಬೇಕು. ಸಾರ್ವಜನಿಕರ ಪ್ರಶ್ನೆಗಳಿಗೆ ಉತ್ತರ ಬೇಕೇ ಬೇಕು.